ನಮಸ್ಕಾರ ಸ್ನೇಹಿತರೆ. ಜೀವನ ಅಂದರೆ ಯಾವಾಗಲೂ ಸಂತೋಷದಿಂದ ಇರುವುದಲ್ಲ. ಜೀವನ ಅಂದರೆ ಕಷ್ಟ ಬಂದಾಗಲೂ ಕುಗ್ಗದೆ ಮತ್ತೆ ಎದ್ದು ನಿಲ್ಲುವುದನ್ನು ಕಲಿಯುವುದು. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಮಯದಲ್ಲಿ ಕಷ್ಟ ಬಂದಿರುತ್ತದೆ. ಕೆಲವೊಮ್ಮೆ ನಾವು ಏನು ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ. ನಾವು ನಂಬಿದವರು ನಮ್ಮನ್ನು ಬಿಟ್ಟು ಹೋಗಬಹುದು. ನಾವು ಮಾಡಿದ ಕೆಲಸಕ್ಕೆ ಬೆಲೆ ಸಿಗದೇ ಇರಬಹುದು. ನಮ್ಮ ಜೀವನಗಳು, ಕನಸುಗಳು ನಮ್ಮ ಕಣ್ಣು ಮುಂದೆ ದೂರವಾಗುತ್ತಿರುತ್ತವೆ ಕಾಣಬಹುದು. ಆ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಪ್ರಶ್ನೆ ಏನಂದರೆ, ನಮ್ಮ ಜೀವನ ಹೀಗೇಕೆ? ಆದರೆ ಸ್ನೇಹಿತರೆ, ಆ ಪ್ರಶ್ನೆಗೆ ಉತ್ತರ ಹುಡುಕುವ ಮೊದಲು ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ಕಷ್ಟ ಬಂದಿರುವುದು ನಿಮ್ಮ ಜೀವನದ ಮುಗಿದಿದೆ ಅನ್ನುವುದಕ್ಕೆ ಸಾಕ್ಷಿಯಲ್ಲ. ಕಷ್ಟ ಬಂದಿರುವುದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ ಅನ್ನುವುದರ ಸಂಕೇತವಾಗಿರಬಹುದು. ಒಂದು ಬೀಜವನ್ನು ಮಣ್ಣಿನೊಳಗೆ ಹಾಕಿದಾಗ ಅದು ಕತ್ತಲೆಯಲ್ಲಿರುತ್ತದೆ. ಅದಕ್ಕೆ ಬೆಳಕು ಕಾಣುವುದಿಲ್ಲ. ಆದರೂ ಅದು ಮಣ್ಣನ್ನು ಒಡೆದು ಹೊರಬರುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೆಲವು ದಿನಗಳು ಕತ್ತಲೆಯಂತೆ ಇರುತ್ತವೆ. ಆದರೆ ಆ ಕತ್ತಲೆಯ ನಂತರ ಬೆಳಕು ಖಂಡಿತ ಬರುತ್ತದೆ. ನೀವು ಇಂದು ಸೋತಿದ್ದೀರಾ, ಪರವಾಗಿಲ್ಲ. ಸೋಲು ನಿಮ್ಮನ್ನು ಅಂತ್ಯವಲ್ಲ. ಸೋಲಿನಿಂದ ನೀವು ಏನು ಕಲಿತೀರಿ ಅನ್ನುವುದೇ ನಿಮ್ಮ ಭವಿಷ್ಯದ ನಿರ್ಧರಿಸುತ್ತದೆ. ಒಮ್ಮೆ ಬಿದ್ದರೆ ಜೀವನ ಮುಗಿಯುವುದಿಲ್ಲ. ಬಿದ್ದ ಮೇಲೆ ಎದ್ದು ನಿಲ್ಲುವುದಕ್ಕಾಗಿ ಮಾತ್ರ ಸೋಲು. ಒಬ್ಬ ಮಗು ನಡೆಯಲು ಕಲಿಯುವುದನ್ನು ನೋಡಿ ಅದು ಮೊದಲು ಬಾರಿ ಎದ್ದು ನಿಂತಾಗ ಬೀಳುತ್ತದೆ, ಮತ್ತೆ ಪ್ರಯತ್ನಿಸುತ್ತದೆ, ಮತ್ತೆ ಬೀಳುತ್ತದೆ. ಆದರೆ ಅದು ನನಗೆ ನಡೆಯಲು ಸಾಧ್ಯವಿಲ್ಲ ಅಂತ ಹೇಳುವುದಿಲ್ಲ. ಅದೇ ಮಗುವಿಗೆ ಗೊತ್ತು, ನಾನು ಮತ್ತೆ ಪ್ರಯತ್ನಿಸಿದರೆ ಒಂದು ದಿನ ನಾನು ನಡೆಯುತ್ತೇನೆ. ನಮಗೂ ಇದೇ ನಂಬಿಕೆ. ಜೀವನದಲ್ಲಿ ಯಾರಾದರೂ ನಮ್ಮನ್ನು ಕಡಿಮೆ ಮಾಡಬಹುದು. ಯಾರಾದರೂ ನಿಮ್ಮ ಕನಸನ್ನು ನೋಡಿ ನಗಬಹುದು. ಯಾರಾದರೂ ನಿನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಬಹುದು. ಆದರೆ ಅವರ ಮಾತುಗಳನ್ನು ನಿಮ್ಮ ಜೀವನದ ಸತ್ಯವನ್ನಾಗಿ ಮಾಡಿಕೊಳ್ಳಬೇಡಿ. ನಿಮ್ಮ ಸಾಮರ್ಥ್ಯವನ್ನು ನಿರ್ಧರಿಸುವ ಹಕ್ಕು ನಿಮಗೆ ಇದೆ. ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನುವುದು ಮುಖ್ಯವಲ್ಲ. ನಿಮ್ಮ ಬಳಿ ಎಷ್ಟು ಹಣ ಇದೆ ಎನ್ನುವುದು ಮುಖ್ಯ. ನಿಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ ಅನ್ನುವುದು ಮುಖ್ಯವಲ್ಲ. ನಿಮ್ಮ ಬಳಿ ಒಂದು ಕನಸು ಇದ್ದರೆ, ಅದನ್ನು ಸಾಧಿಸುವ ಹಠ ಇದ್ದರೆ ಮತ್ತು ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡುವ ಧೈರ್ಯ ಇದ್ದರೆ ನೀವು ಖಂಡಿತ ಮುಂದೆ ಹೋಗಬಹುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಜೀವನದಲ್ಲಿ ಎಲ್ಲವೂ ಒಂದೇ ದಿನದಲ್ಲಿ ಬದಲಾಗುವುದಿಲ್ಲ. ಒಂದು ದಿನ ಪ್ರಯತ್ನ ಮಾಡಿ ಫಲ ಸಿಗಲಿಲ್ಲ ಅಂತ ಬಿಡಬೇಡಿ. ಒಂದು ತಿಂಗಳ ಪ್ರಯತ್ನ ಮಾಡಿ ಫಲ ಸಿಗಲಿಲ್ಲ ಅಂತ ನಿರಾಶರಾಗಬೇಡಿ. ಕೆಲವು ಸಮಯಗಳಿಗೆ, ಕನಸುಗಳಿಗೆ ಸಮಯ ಬೇಕಾಗುತ್ತದೆ. ಮರ ನೆಟ್ಟ ತಕ್ಷಣ ಹಣ್ಣು ಸಿಗುವುದಿಲ್ಲ. ಮೊದಲು ಬೀಜ, ನಂತರ ಬೇರು, ನಂತರ ಗಿಡ, ನಂತರ ಮರ, ಆಮೇಲೆ ಹಣ್ಣು. ನಿಮ್ಮ ಜೀವನವೂ ಹಾಗೆ. ಇಂದು ನೀವು ಮಾಡುತ್ತಿರುವ ಸಣ್ಣ ಪ್ರಯತ್ನವೇ ನಾಳೆಯ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಹಾಗಾಗಿ ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ಬೇರೆಯವರ ಜೀವನವನ್ನು ನೋಡಿ ಅವರಿಗೆ ಎಲ್ಲವೂ ಇದೆ, ನನಗೆ ಏನೂ ಇಲ್ಲ ಎಂದುಕೊಳ್ಳಬೇಡಿ. ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಯವಿದೆ. ಯಾರೋ 20ನೇ ವಯಸ್ಸಿನಲ್ಲಿ ಯಶಸ್ವಿಯಾಗಬಹುದು, ಇನ್ನೊಬ್ಬರು 30ರಲ್ಲಿ, ಮತ್ತೊಬ್ಬರು 40ರಲ್ಲಿ. ತಡವಾದದ್ದು ಸೋಲಲ್ಲ, ನಿಂತು ಹೋಗುವುದು ಸೋಲು. ನಿಮ್ಮ ದಾರಿ ನಿಧಾನವಾಗಬಹುದು, ಆದರೆ ನೀವು ಮುಂದೆ ಸಾಗುತ್ತಿದ್ದರೆ ಸಾಕು. ಇಂದು ನಿಮ್ಮ ಜೀವನದಲ್ಲಿ ಎಷ್ಟು ಸಮಸ್ಯೆಗಳಿದ್ದರೂ ಒಂದು ದಿನ ನೀವು ಹಿಂತಿರುಗಿ ನೋಡುತ್ತೀರಿ. ಆ ದಿನ ನಾನು ಎಷ್ಟು ಕಷ್ಟಪಟ್ಟೆ, ಆದರೂ ನಾನು ಕೈ ಬಿಡಲಿಲ್ಲ ಎಂದು ಹೆಮ್ಮೆ ಪಡುತ್ತೀರಿ. ಆ ದಿನಕ್ಕಾಗಿ ಇಂದಿನ ಕಷ್ಟವನ್ನು ಸಹಿಸಿಕೊಳ್ಳಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಯಾರೋ ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ. ಮೊದಲು ನೀವು ನಿಮ್ಮನ್ನು ನಂಬಿ. ನಿಮ್ಮ ಜೀವನವನ್ನು ಬದಲಿಸುವ ವ್ಯಕ್ತಿ ಯಾರೋ ಹೊರಗಿಲ್ಲ, ಅದು ನೀವೇ. ನಿಮ್ಮ ಒಂದು ನಿರ್ಧಾರ, ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಒಂದು ಹೆಜ್ಜೆ ನಿಮ್ಮ ಸಂಪೂರ್ಣ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಆದ್ದರಿಂದ ಸ್ನೇಹಿತರೆ, ಜೀವನ ಕಷ್ಟವಾಗಿದೆ ಎಂದು ಜೀವನವನ್ನು ದ್ವೇಷಿಸಬೇಡಿ. ಕಷ್ಟವೇ ನಿಮ್ಮನ್ನು ಬಲಿಷ್ಠನನ್ನಾಗಿ ಮಾಡುತ್ತದೆ. ನೀವು ಇಂದು ಎದುರಿಸುತ್ತಿರುವ ನೋವು ನಾಳೆ ನಿಮ್ಮ ಶಕ್ತಿಯಾಗಬಹುದು. ನೀವು ಇಂದು ಸುರಿಸುತ್ತಿರುವ ಬೆವರು ನಾಳೆ ನಿಮ್ಮ ಯಶಸ್ಸಿನ ಕಥೆಯಾಗಬಹುದು. ಬಿದ್ದರೆ ಎದ್ದು ನಿಲ್ಲಿ, ಸೋತರೆ ಮತ್ತೆ ಪ್ರಯತ್ನಿಸಿ. ಯಾರಾದರೂ ನಕ್ಕರೆ ನಗಲು ಬಿಡಿ, ಆದರೆ ನಿಮ್ಮ ಕನಸನ್ನು ಮಾತ್ರ ಬಿಟ್ಟು ಕೊಡಬೇಡಿ. ಏಕೆಂದರೆ ಜೀವನ ಒಂದೇ ಬಾರಿ ಸಿಗುತ್ತದೆ. ಆ ಜೀವನವನ್ನು ಭಯದಲ್ಲಿ ಕಳೆಬೇಡಿ.
ಇತರರ ಮಾತಿಗೆ ಕಳೆಯಬೇಡಿ. ನಿಮ್ಮ ಸಾಮರ್ಥ್ಯವನ್ನು ಅನುಮಾನಿಸುತ್ತಾ ಕಳೆಯಬೇಡಿ. ನಿಮ್ಮ ಕನಸಿಗಾಗಿ ಬದುಕಿ, ನಿಮ್ಮ ಕುಟುಂಬಕ್ಕಾಗಿ ದುಡಿಯಿರಿ, ನಿಮ್ಮ ಭವಿಷ್ಯಕ್ಕಾಗಿ ಇಂದು ಹೋರಾಡಿ. ಒಂದು ದಿನ ನಿಮ್ಮ ಕಣ್ಣಲ್ಲಿ ನೀರಿಲ್ಲ, ನಿಮ್ಮ ಕಣ್ಣಲ್ಲಿ ಹೆಮ್ಮೆ ಇರುತ್ತದೆ. ಆ ದಿನ ನೀವು ಹೇಳುತ್ತೀರಿ, ನಾನು ಸೋಲಲಿಲ್ಲ, ನಾನು ಕೇವಲ ನನ್ನ ಗೆಲುವಿಗೆ ಸ್ವಲ್ಪ ಸಮಯ ತೆಗೆದುಕೊಂಡೆ. ಹಾಗಾಗಿ ಇಂದಿನಿಂದ ಒಂದು ಮಾತು ನೆನಪಿಟ್ಟುಕೊಳ್ಳಿ, ನನ್ನ ಜೀವನವನ್ನು ಬದಲಿಸುವ ಶಕ್ತಿ ನನ್ನಲ್ಲಿದೆ. ನಾನು ಬೀಳಬಹುದು, ಆದರೆ ಎದ್ದು ನಿಲ್ಲುತ್ತೇನೆ. ನಾನು ಸೋಲಬಹುದು, ಆದರೆ ಕೈ ಬಿಡುವುದಿಲ್ಲ. ನನ್ನ ಕನಸು ದೊಡ್ಡದಾಗಿದೆ, ಅದಕ್ಕಾಗಿ ನನ್ನ ಪ್ರಯತ್ನವೂ ದೊಡ್ಡದಾಗಿರುತ್ತದೆ ಎಂದು ಹೇಳಿ ಸ್ನೇಹಿತರೆ, ಎಂದು ನಂಬಿಕೆ ಇಡಿ ಸ್ನೇಹಿತರೆ, ಎಂದು ನಂಬಿಕೆ ಇಡಿ. ಧನ್ಯವಾದಗಳು.